ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಗೆ ಜಮೀರ್ ಎಂಟ್ರಿ ನೀಡಲಿದ್ದಾರೆ. ಇಂದು ಎಸ್ ಮಲ್ಲಿಕಾರ್ಜುನ್ ಜಮೀರ್ ಮುಖಾಮುಖಿಯಾಗುವ ಎಲ್ಲರೂ ಕೂಡ ಈಗಾಗಲೇ ಮುಖಾಮುಖಿ ಆಗ್ತಾ ಇದ್ದಾರೆ. ಶಾಮನೂರು ನಿವಾಸಕ್ಕೆ ಭೇಟಿ ಕೊಡಲಿರುವ ಜಮೀರ್ ಅಹಮದ್ ಖಾನ್ ಇಂದು ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅವರು ಮುಖಾಮುಖಿಯಾಗಲಿದ್ದಾರೆ. ಶಾಮನೂರು ನಿವಾಸಕ್ಕೆ ಭೇಟಿ ಕೊಡಲಿರುವಂತಹ ಜಮೀರ್ ಅಹಮದ್ ಖಾನ್ ಸಮರ್ಥ್ ಶಾಮನೂರು ಅವರು ಗೆಲ್ಲುವ ಬಗ್ಗೆ ಜಮೀರ್ ಮಾತನಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಮತ್ತು ನಾನು ಆತ್ಮೀಯ ಸ್ನೇಹಿತರು. ಮಲ್ಲಿಕಾರ್ಜುನ್ ಏನೋ ಸಿಟ್ಟಲ್ಲಿ ಹಾಗೆ ಮಾತಾಡಿದ್ದಾರೆ. ಆದರೆ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಇಂದಿನ ದಿವಸ ನಾನು ಭೇಟಿ ನೀಡುತ್ತೇನೆ, ಪ್ರಚಾರಕ್ಕೆ ಬರಬೇಕೆಂದು ಸಿಎಂ ನನ್ನ ಜೊತೆ ಮಾತನಾಡಿದರು. ಕ್ಯಾಂಪೇನ್ಗೆ ಬರಲು ವಿಮಾನ ಸಿಕ್ಕಿಲ್ಲ ಅಂತೇಳಿ ನಾನು ಹೇಳಿದ್ದೆ. ಆಗ ಸಿಎಂ ಅವರೇ ನನಗೆ ವಿಶೇಷ ವಿಮಾನ ಮಾಡಿದರು. ಸಿಎಂ ಸಿದ್ದರಾಮಯ್ಯ ನನಗೆ ವಿಶೇಷವಾದಂತಹ ವಿಮಾನವನ್ನು ಮಾಡಿದರು. ಪಕ್ಷದ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತಾ ಇದ್ದೇವೆ. ಟಿಕೆಟ್ ಬಗ್ಗೆ ನನಗೆ ಅಸಮಾಧಾನ ಎಂದು ಎಲ್ಲೂ ಕೂಡ ನಾನು ಹೇಳಿಲ್ಲ. ಶಾಮನೂರು ಶಿವಶಂಕರಪ್ಪ ಕೊಟ್ಟಿದ್ದಂತಹ ವಚನ ನಿಜ, ಅದನ್ನು ನಾನು ಒಪ್ಕೊಳ್ತೇನೆ. ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅಂತ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದು. ಇದೇ ನನ್ನ ಕೊನೆ ಚುನಾವಣೆ ಅಂತ ಕಳೆದ ಬಾರಿ ಹೇಳಿದರು ಶಾಮನೂರು ಶಿವಶಂಕರಪ್ಪನವರು. ಹೀಗಾಗಿ ನಾವು ಮುಸ್ಲಿಮರಿಗೆ ಟಿಕೆಟ್ ಕೇಳಿದ್ದು ನಿಜ. ದಾವಣಗೆರೆಗೆ ಎಂಟ್ರಿ ಕೊಡುವ ಮುನ್ನ ಜಮೀರ್ ಮತ್ತೆ ಬಾಂಬನ್ನು ಹಾಕಿದ್ದಾರೆ. ಕೆಲವು ಕ್ಷಣಗಳಲ್ಲಿ ದಾವಣಗೆರೆಗೆ ಜಮೀರ್ ಅಹಮದ್ ಖಾನ್ ಅವರು ಎಂಟ್ರಿಯನ್ನು ನೀಡಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅವರು ಮುಖಾಮುಖಿ ಆಗ್ತಾರೆ. ಈಗಾಗಲೇ ಜಮೀರ್ ಅಹಮದ್ ಅವರು ಇಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಸಮರ್ಥ್ ಅವರು ಖಂಡಿತವಾಗ್ಲೂ ಈ ಒಂದು ಬೈ ಎಲೆಕ್ಷನಲ್ಲಿ ಗೆಲ್ಲಲೇಬೇಕು, ನಾನು ಕೂಡ ಅವರಿಗೆ ಸಪೋರ್ಟನ್ನು ಮಾಡ್ತೇನೆ, ಪ್ರಚಾರಕ್ಕೆ ಇನ್ನು ಮುಂದೆ ಬರ್ತೇನೆ ಅನ್ನುವಂಥ ನಿಟ್ಟಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡುತ್ತಾ ಇದ್ದಾರೆ. ಈ ಹಿಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು. ಅದರಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಮುನಿಸ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹಿತ ಇಲ್ಲಿ ಮೂಡ್ತಾ ಇತ್ತು. ಇದಕ್ಕೆ ಇಲ್ಲಿ ಸ್ಪಷ್ಟನೆಯನ್ನು ಸಹಿತ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ನನಗೆ ಯಾವುದೇ ರೀತಿಯಾದಂತಹ ಮುನಿಸುಗಳು ಇಲ್ಲ. ಆದರೆ ಶಾಮನೂರು ಶಿವಶಂಕರಪ್ಪನವರು ಕಳೆದ ಬಾರಿ ಒಂದು ಮಾತನ್ನು ಹೇಳಿದರು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನ್ನು ನೀಡಿದರು. ಸೊ ಆ ಒಂದು ವಿಚಾರಕ್ಕೆ ನಾವು ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯವನ್ನು ಮಾಡಿದ್ದು ಅನ್ನುವಂಥದ್ದನ್ನು ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಹೇಳ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈಗ ಎಸ್ ಸಮರ್ಥ್ ಅವರು ಏನಿದ್ದಾರೆ, ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಪರವಾಗಿ ಬ್ಯಾಟನ್ನು ಬೀಸೋದಕ್ಕೆ ಬಂದಿದ್ದಾರೆ. ಖಂಡಿತವಾಗಲೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಸಮರ್ಥ್ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇನೋ ಇಂದಿನ ದಿವಸ ಸಮರ್ಥ್ ಅವರ ಮನೆಗೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರ ಜೊತೆಗೆ ನಾನು ಮಾತನಾಡ್ತೇನೆ, ಅವರ ಮನೆಗೆ ಭೇಟಿಯನ್ನು ನೀಡ್ತೇನೆ, ಅವರ ಜೊತೆಗೆ ಚೆನ್ನಾಗಿ ಮಾತನಾಡಿ ಒಂದು ಪ್ರಚಾರವನ್ನು ಆಗಿರ್ಬೋದು, ಯಾವ ರೀತಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೋದಾಗಿರ್ಬೋದು, ಅದರೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಒಂದು ಕಡೆ ಮುಸ್ಲಿಂ ಸಮುದಾಯದವರು ಒಂದು ಕಡೆ ಇವರಿಂದ ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ಬೋದು. ಯಾಕೆ ಅಂತಂದರೆ ಈ ಹಿಂದೆ ಇದೇ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮರಿಗೆ ಟಿಕೆಟ್ ನೀಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟನೆ ಹಿಡಿದಿದ್ರು. ಸೊ ಈಗಿರಬೇಕಾದ್ರೆ ಸಮರ್ಥ್ ಅವರ ಮನೆಗೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರ ಮನೆಗೆ ಈಗ ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ಕಡೆ ಮುಸ್ಲಿಮರಿಗೆ ಬೇಸರ ಇದ್ದೇ ಇರುತ್ತೆ. ಸೊ ಅಹಮದ್ ಖಾನ್ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮುಖ್ಯವಾಗಿ ಈ ಒಂದು ಉಪಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಏನೆಲ್ಲ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಸಮರ್ಥ್ ಅವರನ್ನು ಗೆಲ್ಲಿಸೋದಕ್ಕೆ ಏನೆಲ್ಲ ತಂತ್ರಗಾರಿಕೆಯೊಂದನ್ನು ಮಾಡ್ತಾ ಇದ್ದಾರೆ. ಇಂದಿನ ದಿನ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರ ಮನೆಗೆ ಭೇಟಿಯನ್ನು ನೀಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ.